Hello all, myself Soumya KS, working as an assistant professor in GFGC Baramsagara. In this video, we shall discuss about retail planning process, which is a continuation part of the earlier video. In the earlier video, we discussed about retail planning process, that too about what is retail planning and how a retailer can make use of that in order to his survival. The retail planning process includes defining the mission of the retailer, conducting situation analysis, identification of alternatives and framing objectives. The next step in retail planning process is obtain and allocate the resources needed to compete, and those resources may be financial, physical or human resources. The next one, develop the retail plan in order to choosing target market and retail mix. And next step is implementation of the retail plan, and at the end evaluation and control. Let's see what about the obtaining and allocating the resources needed to compete. In order to achieve the objectives framed in the previous stage, the retailer has to arrange for required resources. As discussed earlier in earlier video, to achieve the objectives such as gaining a number of customers, particular number of customers, or increasing the sales, a retailer need to obtain certain resources for that purpose. ಅಂದ್ರೆ ಈಗ ಹೇಳಿರ್ತಕ್ಕಂಥ ಆಬ್ಜೆಕ್ಟಿವ್ನ ಅಚೀವ್ ಮಾಡೋದಕ್ಕೆ ಒಂದು ಮಾರ್ಕೆಟಲ್ಲಿ ಒಂದು ಲೊಕೇಶನಲ್ಲಿ ಟು ಬಿಕಮ್ ನಂಬರ್ 1 ಹಿ ಹ್ಯಾಸ್ ಟು ಅಚೀವ್ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸೇಲ್ಸ್. ಅಷ್ಟು ಸೇಲ್ಸ್ನ ಅವನು ಅಚೀವ್ ಮಾಡಬೇಕು ಅಂದರೆ ಫಸ್ಟ್ ಅದಕ್ಕೆ ಬೇಕಾದಷ್ಟು ರಿಸೋರ್ಸ್ನ ಅವನು ಇನ್ವೆಸ್ಟ್ ಮಾಡಬೇಕಾಗತ್ತೆ, ವಿತ್ ರೆಸ್ಪೆಕ್ಟ್ ಟು ಬಿಲ್ಡಿಂಗ್, ವಿತ್ ರೆಸ್ಪೆಕ್ಟ್ ಟು ಎಂಪ್ಲಾಯೀಸ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಒಬ್ಟೈನಿಂಗ್ ದಿ ಮರ್ಚಂಡೈಸ್. ಅವನು ಅಷ್ಟೊಂದು ಸರಕುಗಳಿಗೆ ಇನ್ವೆಸ್ಟ್ ಮಾಡಿ ತಂದ ನಂತರದಲ್ಲಿ ಅವನು ಸೇಲ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಅಗತ್ಯ ಇರ್ತಕ್ಕಂಥ ರಿಸೋರ್ಸಸ್, ಸಂಪನ್ಮೂಲಗಳನ್ನ ಅವನು ಕ್ರೋಢೀಕರಿಸಬೇಕಾಗುತ್ತೆ ಹಾಗೂ ಯಾವ್ಯಾವ ವಿಭಾಗಕ್ಕೆ ಎಷ್ಟು ರಿಸೋರ್ಸ್ ಬೇಕು ಅದನ್ನು ಸರಿಯಾಗಿ ಅಲೋಕೇಟ್ ಮಾಡಬೇಕಾಗುತ್ತೆ. These resources includes human resource, finance and physical facilities. Next step, developing the retail plan. At this stage, retailer will develop a retail plan specifying the target market and retail mix. ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡಿದ ನಂತರದಲ್ಲಿ ಅದಕ್ಕೆ ಬೇಕಾದಂಥ ರಿಸೋರ್ಸಸ್ನ, ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಅದನ್ನ ಒದಗಿಸ್ತಾರೆ. ಇದರ ನಂತರ ರಿಸೋರ್ಸ್ನ ಕೊಟ್ಟ ತಕ್ಷಣವೇ ನಾವು ಆಬ್ಜೆಕ್ಟಿವ್ನ ಅಚೀವ್ ಮಾಡೋಕ್ಕಾಗಲ್ಲ. ಆ ಆಬ್ಜೆಕ್ಟಿವ್ನ ಅಚೀವ್ ಮಾಡೋದಕ್ಕೆ ಬೇಕಾದಂತಹ ಪ್ಲಾನಿಂಗ್ನ ಇಲ್ಲಿ ಮಾಡ್ತಾರೆ, ಒಂದು ಯೋಜನೆಗಳನ್ನ ಹಾಕ್ಕೊಳ್ತಾರೆ. ರಿಸೋರ್ಸಸ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿದೆ, ಅದರ ಮುಖಾಂತರ ನಾವೀಗ ಆಬ್ಜೆಕ್ಟ್ನ ಅಚೀವ್ ಹೇಗೆ ಮಾಡ್ಬೋದು, ಉದ್ದೇಶನ ಯಾವ ರೀತಿನಲ್ಲಿ ನಾವು ಪೂರೈಸಬಹುದು ಅನ್ನೋದಕ್ಕೆ ಪ್ಲಾನಿಂಗ್ನ ಇಲ್ಲಿ ಮಾಡಲಾಗುತ್ತೆ. ಪ್ಲಾನಿಂಗ್ ಅಲ್ಲಿ ಮುಖ್ಯವಾಗಿ ಟಾರ್ಗೆಟ್ ಮಾರ್ಕೆಟ್ ಮತ್ತು ರಿಟೇಲ್ ಮಿಕ್ಸ್ ಬಗ್ಗೆ ಪ್ಲಾನಿಂಗ್ ಮಾಡ್ತಾರೆ. The target market is the segment of the consumer market that the retailer choose to serve. Target market means a particular group of customer whom retailer want to serve. ಟೇಕ್ ಫಾರ್ ಎಕ್ಸಾಂಪಲ್, ಒಂದು ಸ್ಟೇಷನರಿ ಶಾಪ್ನ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿರ್ತಕ್ಕಂಥ ಟಾರ್ಗೆಟ್ ಕಸ್ಟಮರ್ಸ್ ಆರ್ ಇದರ್ ಸ್ಟೂಡೆಂಟ್ಸ್ ಆರ್ ಎಂಪ್ಲಾಯೀಸ್, ಆಫೀಸ್ಗೆ ಹೋಗ್ತಕ್ಕಂಥ ವರ್ಕರ್ಸ್ ಇರ್ಬೋದು, ಈ ಥರ ಆಗ್ತಾರೆ ಹೊರತು ಹೌಸ್ ಹೋಲ್ಡ್ ಆಗಲ್ಲ. ಇಲ್ಲಿ ಟಾರ್ಗೆಟ್ ಮಾರ್ಕೆಟ್ ಏನು, ಯಾವ ಕಸ್ಟಮರ್ನ ನಾನು ಸರ್ವ್ ಮಾಡ್ತೀನಿ ಅನ್ನೋದನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಇಟ್ ಈಸ್ ಒನ್ ಸೆಗ್ಮೆಂಟ್, ಒನ್ ಗ್ರೂಪ್, ಒನ್ ಪಾರ್ಟ್ ಆಫ್ ದಿ ಹೋಲ್ ಮಾರ್ಕೆಟ್. Retail mix includes determining merchandise mix, pricing policies and location of the store, store presentation,
services to be offered and its communication mix to be adopted by the retailer. ರಿಟೇಲ್ ಮಿಕ್ಸ್ ಅನ್ನೋದು ಬರೀ ಅಲ್ಲಿರ್ತಕ್ಕಂಥ ಪ್ರಾಡಕ್ಟ್ಸ್ ಅನ್ನ ಮರ್ಚೆಂಡೈಸ್ ನ ಅಷ್ಟೇ ಇನ್ಕ್ಲೂಡ್ ಆಗಿಲ್ಲ. ಇಲ್ಲಿ ಮರ್ಚೆಂಡೈಸ್ ಮಿಕ್ಸ್ ಇರುತ್ತೆ, ಹಾಗೆ ರಿಟೇಲರ್ ನ ಪ್ರೈಸಿಂಗ್ ಪಾಲಿಸೀಸ್, ಅವನ ಪ್ರೆಸೆಂಟೇಷನ್ ಯಾವ ತರ ಇದೆ, ಎಂಪ್ಲಾಯೀಸ್ ಯಾವ ತರ ಸರ್ವಿಸ್ ಕೊಡ್ತಾ ಇದ್ದಾರೆ, ಕಮ್ಯುನಿಕೇಶನ್ ಮಿಕ್ಸ್ ಮೀನ್ಸ್ ಟೋಟಲ್ 6 ಪೀಸ್ ಪ್ಲಸ್ ಸರ್ವಿಸ್ ಇದಿಷ್ಟು ಇನ್ಕ್ಲೂಡ್ ಆಗಿರುತ್ತೆ ರಿಟೇಲ್ ಮಿಕ್ಸ್. ಅದರ ರಿಲೇಟೆಡ್ ಅವನು ಪ್ಲಾನ್ ಮಾಡಬೇಕಾಗುತ್ತೆ. ಮರ್ಚೆಂಡೈಸ್ ಮಿಕ್ಸ್ ಅಂದ್ರೆ ಯಾವ್ಯಾವ ರೀತಿಯ ಅಂತ ಮರ್ಚೆಂಡೈಸ್ ಇರಬೇಕು, ವಾಟ್ ಶುಡ್ ಬಿ ಇಟ್ಸ್ ಡೆಪ್ತ್, ವಾಟ್ ಶುಡ್ ಬಿ ಇಟ್ಸ್ ಬ್ರೆಡ್ತ್ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಹಾಗೇನೆ ಪ್ರೈಸಿಂಗ್ ಪಾಲಿಸೀಸಿಗೆ ಬಂದಾಗ ವಾಟ್ ಶುಡ್ ಬಿ ದಿ ಪ್ರೈಸಿಂಗ್ ಸ್ಟ್ರಾಟಜೀಸ್, ಯಾವ ರೀತಿಯ ಅಂತ ಪ್ರೈಸಿಂಗ್ ನ ನಾನು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವನು ಡಿಸಿಷನ್ ತಗೋಬೇಕಾಗುತ್ತೆ. ಕಮ್ಯುನಿಕೇಶನ್ ಮಿಕ್ಸ್ ಅಲ್ಲಿ ಯಾವ ರೀತಿ ಅಡ್ವರ್ಟೈಸ್ ಮಾಡಬೇಕು, ಸೇಲ್ಸ್ ಪ್ರಮೋಷನ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಆಲ್ ದೀಸ್ ರಿಟೇಲ್ ಮಿಕ್ಸ್ ಎಲಿಮೆಂಟ್ಸ್ ಸಂಬಂಧಿಸಿದಂತೆ ಅವನು ಯೋಜನೆಗಳನ್ನ ರೂಪಿಸ್ಕೊಳ್ತಾನೆ. ನೆಕ್ಸ್ಟ್, ಇಂಪ್ಲಿಮೆಂಟೇಷನ್ ಆಫ್ ದಿ ರಿಟೇಲ್ ಪ್ಲಾನ್. ರಿಟೇಲ್ ಪ್ಲಾನ್ ನ ಈಗ ರೂಪಿಸಿ ಆಗಿದೆ ಹಿಂದಿನ ಹಂತದಲ್ಲಿ, ಅದನ್ನ ಈ ಹಂತದಲ್ಲಿ ಇಂಪ್ಲಿಮೆಂಟೇಷನ್ ಅಂದ್ರೆ ಕಾರ್ಯರೂಪಕ್ಕೆ ತರಲಾಗುತ್ತದೆ. The success of retail plan lies in its proper implementation. Hence, every care must be taken in implementation of retail plan. ಯಾವುದೇ ಒಂದು ರಿಟೇಲ್ ಪ್ಲಾನ್ ತುಂಬಾ ಚೆನ್ನಾಗಿರ್ಬೋದು, ಪ್ಲಾನ್ ಮಾಡಿದ ತಕ್ಷಣ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆ ಪ್ಲಾನ್ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. Next and the last step is evaluation and control. Once the retail plan is implemented, feedback on the performance of the store has to be collected for evaluation purpose. ಈಗ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡಿದ ನಂತರದಲ್ಲಿ ಆ ಪ್ಲಾನ್ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಅನ್ನೋದಕ್ಕೋಸ್ಕರ ಸ್ಟೋರ್ ಪರ್ಫಾರ್ಮೆನ್ಸ್ ರಿಲೇಟೆಡ್ ಆಗಿ ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡ್ಕೊಳ್ತಾನೆ ರಿಟೇಲರ್. ವಿತ್ ರೆಸ್ಪೆಕ್ಟ್ ಟು ಕಸ್ಟಮರ್ ಯಾರು ಬಂದಿರ್ತಾರೆ ಅವ್ರ ಹತ್ರ ಅವ್ರಿಗೆ ಬೇಕಿರ್ತಕ್ಕಂಥ ಮರ್ಚೆಂಡೈಸ್ ಸಿಗ್ತಾ ಇದೆಯೋ ಇಲ್ವೋ, ಈವನ್ ಫ್ರಮ್ ದ ಎಂಪ್ಲಾಯೀಸ್ ಕಸ್ಟಮರ್ ರೆಸ್ಪಾನ್ಸ್ ಯಾವ ತರ ಇದೆ ಅವರ ಪ್ರಮೋಷನಲ್ ಪಾಲಿಸಿಗೆ, ಪ್ರೈಸಿಂಗ್ ಪಾಲಿಸೀಸ್ಗೆ, ಈ ಎಲ್ಲಾ ರಿಲೇಟೆಡ್ ಆಗಿ ಅವನು ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾನೆ. ದಿಸ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಎನ್ಶೂರ್ಸ್ whether the retail plan has been implemented properly or not and provide inputs for modifications if required. ಈ ಫೀಡ್ಬ್ಯಾಕ್ ತಗೊಂಡ ನಂತರದಲ್ಲಿ ರಿಟೇಲರ್ಗೆ ಗೊತ್ತಾಗುತ್ತೆ ನಾವು ಇಂಪ್ಲಿಮೆಂಟ್ ಮಾಡಿರೋದು ಸರಿಯಾಗಿದೆಯೋ ಇಲ್ವೋ. ಏನ್ ರಿಟೇಲ್ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡಿದೀವಿ ವಿತ್ ರೆಸ್ಪೆಕ್ಟ್ ಟು ರಿಟೇಲ್ ಮಿಕ್ಸ್, ವಿತ್ ರೆಸ್ಪೆಕ್ಟ್ ಟು ಟಾರ್ಗೆಟ್ ಮಾರ್ಕೆಟ್, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ಏನಾದ್ರೂ ಚೇಂಜಸ್ ಮಾಡಬೇಕಾಗಿದ್ರೆ, ಮಾಡಿಫಿಕೇಶನ್ಸ್ ಮಾಡಬೇಕಾಗಿದ್ರೆ ದೇ ವಿಲ್ ಗೋ ಫಾರ್ ದಟ್. If the actual performance is not up to the plan, then controlling measures are undertaken by the retailer. Implement ಮಾಡಿರೋ ಪ್ಲಾನ್, ದೆನ್ ಫೀಡ್ಬ್ಯಾಕ್, ಪರ್ಫಾರ್ಮೆನ್ಸ್ ಫೀಡ್ಬ್ಯಾಕ್ ನ ನೋಡಿ ಕಂಪೇರ್ ಮಾಡ್ತಾರೆ. ಆ ಕಂಪ್ಯಾರಿಸನ್ ಅಲ್ಲಿ ಆಕ್ಚುಯಲ್ ಏನಾಗಿದೆ ಪರ್ಫಾರ್ಮೆನ್ಸ್, ಇಫ್ ಇಟ್ ಈಸ್ ನಾಟ್ ಅಪ್ ಟು ದಿ ಪ್ಲಾನ್, ಅವ್ರ ಪ್ಲಾನ್ ಏನ್ ಮಾಡಿದ್ರು ಅಷ್ಟು ಇರ್ಲಿಲ್ಲ ಅನ್ನೋದಾದ್ರೆ, ಅದಕ್ಕಿಂತ ಕಡಿಮೆ ಇದ್ರೆ ಆಗ ಕಂಟ್ರೋಲಿಂಗ್ ಮೆಷರ್ಸ್ ನ ತಗೊಳ್ತಾರೆ. ಎಲ್ಲಿ ತಪ್ಪಾಗಿದೆ, ಯಾವುದನ್ನ ಚೇಂಜ್ ಮಾಡಬೇಕು, ಎಲ್ಲಿ ಮಾಡಿಫಿಕೇಶನ್ಸ್ ಮಾಡಬೇಕು ಅನ್ನೋದನ್ನ ರಿಟೇಲರ್ ಮಾಡಬಹುದು. ದಟ್ ವಿ ಕಾಲ್ ಆಸ್ ಕಂಟ್ರೋಲಿಂಗ್ ಮೆಷರ್ಸ್. In summary, we can say that the retail planning process starts with defining a mission for the organization. After this, analysis, planning, implementation and evaluation of the plan will takes place. For further reference, you can refer these two textbooks. Thank you.